ಓಂ ಶಾಂತಿ. ಆತ್ಮನ ವಿವರಣೆ. ನಿರ್ಣಯ ಮಾಡುವುದು ಹಾಗೂ ಕರ್ಮಗಳ ಆಧಾರದ ಮೇಲೆ ಮಾನವನ ಭವಿಷ್ಯ ನಿರ್ಮಾಣ ಆಗುವುದು. ಸರಿ ಯಾವುದು, ತಪ್ಪು ಯಾವುದು, ಇದರ ತಿಳುವಳಿಕೆ ಬುದ್ಧಿಶಕ್ತಿಯ ಮೂಲಕ ಮಾನವನು ಮಾಡುತ್ತಾನೆ. ಮನುಷ್ಯ ಜೀವಂತ ಇದ್ದಾಗ ಅದನ್ನು ಜೀವಾತ್ಮ ಎಂದು ಕರೆಯಲಾಗುವುದು. ಜೀವ ಅಂದರೆ ಶರೀರ, ಆತ್ಮ ಶರೀರದಲ್ಲಿದ್ದಾಗ ಅದು ಜೀವಾತ್ಮ ಎಂದು ಹೇಳುತ್ತೇವೆ. ಆತ್ಮನ ಸಂಸ್ಕಾರ ಯಾವ ರೀತಿ, ಅಂತಹದ್ದೇ ಶರೀರ ನಿರ್ಮಾಣ ಆಗುವುದು. ಆತ್ಮ ಶರೀರವನ್ನು ನಿಯಂತ್ರಿಸುವುದು ಅಂದರೆ ಮಸ್ತಿಷ್ಕದಿಂದ ಶರೀರದ ನಿಯಂತ್ರಣ ಕಾರ್ಯ ಮಾಡುವುದು. ಆತ್ಮನ ಬೆಳಕು ಅದು ಭೌತಿಕ ಪ್ರಕಾಶ ಅಲ್ಲ, ಆದರೆ ಚೈತನ್ಯ ದಿವ್ಯ ಪ್ರಕಾಶಮಯ ಆಗಿದೆ. ಶರೀರದಲ್ಲಿ ಜೀವ ತರಲು ಮೂಲ ತತ್ವ ಆಗಿದೆ. ಶರೀರ 5 ತತ್ವಗಳಿಂದ ಕೂಡಿದೆ. ಭೂಮಿ, ನೀರು, ಆಕಾಶ, ಅಗ್ನಿ, ವಾಯು ಇವುಗಳಿಂದ ರಚನೆಯಾಗಿದೆ. ಈ ಶರೀರದ ಆಧಾರದ ಮೇಲೆ ಜೀವನ ಅನುಭವ ಮಾಡುವನು. ಶರೀರದ ಮುಖ್ಯ ಭಾಗವಾಗಿದೆ ಮುಖಮಂಡಲ, ಅಂದರೆ ಶರೀರದ ತಲೆಯಲ್ಲಿ ಮಸ್ತಿಷ್ಕದಲ್ಲಿ ಆತ್ಮ ವಿರಾಜಮಾನ ಆಗಿದೆ. ಅದು ಎಲ್ಲಿ ಅಂದರೆ ಮೆದುಳಿನ ಹೈಪೋಥಲಾಮಸ್ ಗ್ರಂಥಿಯ ಬಳಿ ಆತ್ಮ ನಿವಾಸವಾಗಿರುವುದು. ಇಲ್ಲಿ ಇದ್ದು ಆತ್ಮನು ಈ ಶರೀರವನ್ನು ನಡೆಸುವನು. ಯಾವ ರೀತಿ ಒಬ್ಬ ಡ್ರೈವರ್ ಕಾರನ್ನು ನಡೆಸುವನು, ಅದೇ ರೀತಿ ಆತ್ಮ ಶರೀರವನ್ನು ನಡೆಸಲು ಮೆದುಳು ಬ್ರೇನನ್ನು ಉಪಯೋಗ ಮಾಡುವುದು. ಮೆದುಳು ಜಸ್ಟ್ ಲೈಕ್ ಅ ಕಂಪ್ಯೂಟರ್ ಮಷಿನ್ ಆಗಿದೆ. ಮೆದುಳು ಎಂಬ ಮಷಿನ್ ಮೂಲಕ ಆತ್ಮ ಯೋಚಿಸುವುದು, ನೆನಪು ಮಾಡುವುದು, ಯಾವುದೇ ಸಂದೇಶ ಪಡೆದು ಅದನ್ನು ನರಗಳ ಮೂಲಕ ಭೌತಿಕ ಅಂಗಾಂಗಗಳಿಗೆ ಸಂದೇಶ ಕಳಿಸುವುದು. ಹಾಗೂ ಆತ್ಮ ಮೆದುಳಿನ ಮಾಧ್ಯಮದ ಮೂಲಕ ಸುಖ, ದುಃಖ, ಖುಷಿ, ನೋವು, ನಲಿವು ಇತ್ಯಾದಿ ಅನುಭವ ಮಾಡುತ್ತದೆ. ಆತ್ಮನಿಗೆ ಲಿಂಗಭೇದವಿಲ್ಲ. ಆತ್ಮ ಸ್ಪಿರಿಚುವಲ್, ಆಧ್ಯಾತ್ಮಿಕ ಶಕ್ತಿ, ಒಂದು ಸಣ್ಣ ಚೈತನ್ಯ ಬಿಂದು, ಬೆಳಕು ಉಳ್ಳದ್ದು. ನಕ್ಷತ್ರಗಳ ಬಗೆ ಜಡ ಪ್ರಕಾಶ ಅಲ್ಲ, ಸ್ಥೂಲ ಬೆಳಕು ಅಲ್ಲ, ಅದು ಆತ್ಮನ ಚೈತನ್ಯ ಶಕ್ತಿ ಹಾಗೂ ಗುಣಗಳ ಪ್ರಕಾಶ ಆಗಿದೆ. ಎಲ್ಲ ಆತ್ಮರುಗಳು ಶಾಶ್ವತ, ಚಿರ ಅಮರ ಅಂತ ಹೇಳ್ಬೋದು. ಆದರೆ ವಿನಾಶ ಆಗುವುದು ಶರೀರ. ಯಾವಾಗ ಶರೀರವನ್ನು ಪ್ರವೇಶ ಆಗಿ ಶರೀರ ರಚನೆಗೊಂಡು ವಯಸ್ಸಾದ ಮೇಲೆ ಅದು ಮತ್ತೆ ಆಯುಷ್ಯ ಮುಗಿದು ಬಳಿಕ ನಾಶ ಹೊಂದುವುದು. ಅಂದರೆ ಶರೀರ ನಾಶ, ಆಕ್ಸಿಡೆಂಟ್ ಆಗಿ ಶರೀರ ದುರ್ಬಲ ಆಗಿ ಶರೀರ ಬಿಡುವುದು ಅಂದರೆ ಮರಣಗೈಯುವುದು ಅಂತ ಅರ್ಥ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ ಆತ್ಮನ ವರ್ಣನೆ ಈ ರೀತಿ ಇದೆ. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಾಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಇದರ ತಾತ್ಪರ್ಯವೇನೆಂದರೆ ಆತ್ಮನನ್ನು ಶಸ್ತ್ರದಿಂದ ನಾಶ ಮಾಡಲು ಆಗುವುದಿಲ್ಲ, ಯಾವುದೇ ಬೆಂಕಿ ಸುಡಲು ಆಗುವುದಿಲ್ಲ, ನೀರಲ್ಲಿ ಮುಳುಗಿಸಲು ಆಗೋದಿಲ್ಲ, ಗಾಳಿಯಲ್ಲಿ ಒಣಗಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಾಗಿದೆ. ಆತ್ಮನ ಆಂತರಿಕ ಸ್ವಭಾವವೇ ಆಗಿದೆ ಶಾಂತಿ, ಪ್ರೇಮ, ಅಂದರೆ ಸತ್ಯವಾದದ್ದು, ಆನಂದ ಹಾಗೂ ಪವಿತ್ರತಾ. ಇವೆಲ್ಲ ಒಳ್ಳೆಯ ಗುಣಗಳನ್ನು ನಾವು ಬಯಸುತ್ತೇವೆ, ಯಾಕೆಂದರೆ ಅವು ಗುಣಗಳು ನಮ್ಮ ಬಳಿ ಒಂದು ಕಾಲದಲ್ಲಿ ಇತ್ತು. ದೈವಿ ಗುಣಗಳನ್ನೇ ಬಯಸುತ್ತೇವೆ, ಯಾಕೆಂದರೆ ದೈವಿ ಮೌಲ್ಯಗಳಿಂದ ಆತ್ಮನ ಸ್ವಧರ್ಮ ಗುಣಗಳಾಗಿವೆ. ಆತ್ಮನ ಪವಿತ್ರತೆಯಿಂದಲೇ ಬೇರೆ ಗುಣಗಳು ಬರಲು ಸಾಧ್ಯ. ಯಾವಾಗ ಆತ್ಮ ಅಪವಿತ್ರ ಆಗುವುದು, ಅಶುದ್ಧತೆಗೊಳ್ಳುವುದು, ಆವಾಗ ಎಲ್ಲ ಆಂತರಿಕ ದೈವಿ ಶಕ್ತಿಗಳು ಕಳೆದುಕೊಂಡು ಬಿಡುವುದು. ಎಲ್ಲ ಗುಣಗಳು, ಸುಖ, ಶಾಂತಿ ಮುಂತಾದವು ಆತ್ಮನ ಪವಿತ್ರತೆಯ ಆಧಾರದ ಮೇಲೆ ಬರುತ್ತವೆ. ಪವಿತ್ರತೆ ದೈವಿ ಮೌಲ್ಯಗಳ ಜನನಿ ಅಂತ ಹೇಳ್ಬೋದು. ಈ ಕಣ್ಣುಗಳಿಂದ ನೋಡಲು ಶರೀರ ನೋಡಬಹುದು, ಆತ್ಮನನ್ನು ನೋಡಲು ಬರುವುದಿಲ್ಲ. ಒಳಗಿನ ಕಣ್ಣು ಅಂದರೆ ಮನಸ್ಸಿನ ಮೂಲಕ ಆತ್ಮನ ಅನುಭವ, ದಿವ್ಯ ದರ್ಶನ ಮಾಡಬಹುದು. ಯಾಕೆಂದರೆ ಆತ್ಮನು ಕೂಡ ದಿವ್ಯ ಚೇತನ ಆಗಿದೆ. ದಿವ್ಯ ಅಗೋಚರ ಅಂದರೆ ಸ್ಥೂಲ ಕಣ್ಣುಗಳಿಂದ ಗೋಚರಿಸುವುದಿಲ್ಲ. ಆತ್ಮನ ಜ್ಞಾನದಿಂದ ಸಾಧ್ಯ. ಆತ್ಮನ ಬಗ್ಗೆ ವಿಚಾರ ಮಂಥನ ಮಾಡಬೇಕಾಗುತ್ತದೆ. ಅತಿ ಸೂಕ್ಷ್ಮ ಬಿಂದು, ಬೆಳಕು, ಪ್ರಕಾಶವುಳ್ಳದ್ದು, ಸುಖ, ದುಃಖ, ಒಳ್ಳೆಯದು, ಕೆಟ್ಟದರ ಅನುಭವ ಮಾಡುವುದು, ವಿಚಾರ ಶಕ್ತಿಯಿಂದ ನಿರ್ಣಯ ಮಾಡುವುದು ಮುಂತಾದ ಕ್ರಿಯೆಗಳನ್ನು ಆತ್ಮ ಮಾಡುತ್ತದೆ. ಶರೀರಕ್ಕೆ ಹೇಗೆ ಸ್ಥೂಲ ಕರ್ಮೇಂದ್ರಿಯಗಳಿವೆ, ಅದರಂತೆ ಆತ್ಮನಲ್ಲಿ 3 ಸೂಕ್ಷ್ಮ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಹಾಗೂ ಸಂಸ್ಕಾರ ಅಂತ ಹೇಳ್ಬೋದು. ಯಾವ ರೀತಿ ಆತ್ಮನ ನೋಡಲಿಕ್ಕೆ ಬರೋದಿಲ್ಲ, ಈ ಸೂಕ್ಷ್ಮ ಇಂದ್ರಿಯಗಳು ಕೂಡ ನಾವು ಬರೀ ಕಣ್ಣಿಂದ ನೋಡಲಿಕ್ಕೆ ಆಗೋದಿಲ್ಲ. ಆದರೆ ಅನುಭವದಲ್ಲಿ ಇವುಗಳನ್ನು ನಾವು ತಿಳಿಯಬಹುದು. ಹೇಗೆ ನನ್ನ ಮನಸ್ಸಿಗೆ ಬೇಸರವಾಗಿದೆ, ನನ್ನ ಮನಸ್ಸು ಇದಕ್ಕೆ ಒಪ್ಪೋದಿಲ್ಲ, ಈ ರೀತಿ ನಾವು ಮನಸ್ಸಿಗೆ ಸಂಬಂಧಪಟ್ಟಂತೆ ವಿಷಯ ಹೇಳುತ್ತೇವೆ, ಅಂದರೆ ನಾವು ಮನಸ್ಸನ್ನು ಅನುಭವ ಮಾಡುತ್ತೇವೆ. ಅದೇ ಪ್ರಕಾರ ಬುದ್ಧಿ ಹಾಗೂ ಸಂಸ್ಕಾರ ಅವುಗಳನ್ನು ನಾವು ಅನುಭವ ಮಾಡಬಹುದು. ಓಂ ಶಾಂತಿ.